ಮಧ್ಯರಾತ್ರಿ. ಮಳೆಯ ರಭಸ, ಗುಡುಗು, ಮಿಂಚಿನ ಹೊಳಪು. ಸಹ್ಯಾದ್ರಿ ಬೆಟ್ಟಗಳ ನಡುವೆ ಹರಡಿಕೊಂಡಿರುವ ಕತ್ತಲು ಕಾಡು. ಅದರಲ್ಲಿ ಸಾಗುತ್ತಿದೆ ಒಂದು ರೈಲು. ಕೊನೆಯ ಸ್ಥಳೀಯ ರೈಲು. ಇದು ಕೇವಲ ಕಥೆಯಲ್ಲ, ನಿಜ ಘಟನೆಗಳಿಂದ ಪ್ರೇರಿತ ಒಂದು ಭೀತಿಯ ಅನುಭವ. ಕರಜಡ್ನ ಕೊನೆಯ ರೈಲು. ಯಶವಂತ್ ಕರಜಡ್ ಸ್ಟೇಷನ್ನಲ್ಲಿ ನಿಂತಿದ್ದ. ಮಳೆ ಹಳದಿ ದೀಪಗಳ ಕೆಳಗೆ ಪಾರದರ್ಶಕ ತಂತಿಗಳಂತೆ ಸುರಿಯುತ್ತಿತ್ತು. ಸ್ಟೇಷನ್ ಖಾಲಿ. ಕೆಲವೇ ಪ್ರಯಾಣಿಕರು. ಮಳೆಯ ಸದ್ದು ಹೊರತುಪಡಿಸಿ ಮತ್ತೇನೂ ಕೇಳಿಬರದ ವಾತಾವರಣ. ಮುಂಬೈಗೆ ತೆರಳುವ ಕೊನೆಯ ರೈಲಿಗೆ ಯಶವಂತ್ ಏರಿದ. ಒಳಗೆ ಮೂವರು. ಮಧ್ಯವಯಸ್ಸಿನ ಮಹಿಳೆ ದೊಡ್ಡ ಚೀಲವನ್ನು ತನ್ನ ಎದೆಗೆ ಅಪ್ಪಿಕೊಂಡು ಕುಳಿತಿದ್ದಳು. ಕಿಟಕಿಯ ಬಳಿಯ ಯುವಕ ಮಳೆಯ ಹನಿಗಳನ್ನು ನೋಡುವುದರಲ್ಲಿ ತಲ್ಲೀನವಾಗಿದ್ದ. ಮತ್ತೊಬ್ಬ ದೊಡ್ಡ ಮೀಸೆ ಬೆಳೆದ ವಯಸ್ಕ ಮರಾಠಿ ಪತ್ರಿಕೆ ಓದುತ್ತಿದ್ದ. ರೈಲು ನಿಧಾನವಾಗಿ ಹೊರಟಿತು. ಕಿಟಕಿಯಿಂದ ಹೊರಗೆ ಕತ್ತಲು ಕಾಡು ಮತ್ತು ಮಳೆಯ ಹೊಳೆ ಮಾತ್ರ ಕಾಣುತ್ತಿತ್ತು. ಆ ಸಮಯದಲ್ಲಿ ಯಶವಂತ್ನ ಫೋನ್ ಬಜ್ಜಿತು. ಅಪರಿಚಿತ ಸಂಖ್ಯೆಯಿಂದ ಸಂದೇಶ: ನಿಮ್ಮ ಸ್ಟೇಷನ್ನಲ್ಲಿ ಇಳಿಯಬೇಡ, ಅವರು ಕಾಯುತ್ತಿದ್ದಾರೆ. ಅವನ ಉಸಿರೇ ನಿಂತಂತಾಯಿತು. ಯಾರು ಅವರು? ಅವನು ತಕ್ಷಣ ಟೈಪ್ ಮಾಡಿದ: ನೀವು ಯಾರು? ಯಾವ ಉತ್ತರವೂ ಬರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ರೈಲಿನ ದೀಪಗಳು ಮಿನುಗಿ ಮಂದವಾಗಿ ಬತ್ತಿದವು. ಯಶವಂತ್ ಕಣ್ಣೆದುರಿಗೆ ಆ ಮೂವರು ಪ್ರಯಾಣಿಕರು ನಿಧಾನವಾಗಿ ತಲೆ ಎತ್ತಿ ಅವನತ್ತ ನೋಡುವುದನ್ನು ಗಮನಿಸಿದ. ಮಳೆ ಇನ್ನಷ್ಟು ಜೋರಾಯಿತು. ರೈಲು ನಿಧಾನವಾಗಿ ನಿಂತಿತು. ಸ್ಟೇಷನ್ನಲ್ಲಿ ಅಲ್ಲ, ದಟ್ಟ ಕಾಡಿನ ಮಧ್ಯದಲ್ಲಿ. ಹೊರಗೆ ಚುರುಕಿನ ಗಾಳಿ, ಒಳಗೆ ಗಂಭೀರ ಮೌನ. ಯುವಕ ಕಿಟಕಿಯಿಂದ ತಿರುಗಿ ಯಶವಂತ ಕಡೆ ಕಣ್ಣೂರಿದ. ಮಹಿಳೆ ತನ್ನ ಚೀಲದಿಂದ ಏನೋ ತೆಗೆದಳು. ಊಟದ ಪೆಟ್ಟಿಗೆ ಅಲ್ಲ, ಕಬ್ಬಿಣದ ಭಾರವಾದ ರೆಂಚ್. ಮೀಸೆ ಮನುಷ್ಯ ಪತ್ರಿಕೆ ಮಡಚಿ ಎದ್ದು ನಿಧಾನವಾಗಿ ಯಶವಂತ್ ಕಡೆ ನಡೆದು ಬಂದ. ನೀವು ಯಶವಂತ್ ದೇಶಮುಖ್ನ ಎಂದು ಕೇಳಿದ. ಯಶವಂತ್ ಹೌದು ಎಂದ. ಆ ಕ್ಷಣ ಯುವಕ ಹಾದಿಯನ್ನು ತಡೆದ. ಮೀಸೆ ಮನುಷ್ಯ ಕುಸುರಿ ಹೇಳಿದ: ಅವರು ಭಾವಿಸುತ್ತಿದ್ದಾರೆ. ಕರಜಡ್ ಅಪಘಾತದ ನಂತರ ಕಾಣೆಯಾದ ಸಾಕ್ಷಿ ನಿನ್ನ ಬಳಿ ಇದೆ. ಯಶವಂತ್ನ ಹೃದಯ ಬಡಿತ ಹೆಚ್ಚಾಯಿತು. ಆ ರಾಸಾಯನಿಕ ಅಪಘಾತ, ಹಲವಾರು ಗ್ರಾಮಸ್ಥರ ಜೀವ ಹೋದ ಘಟನೆ. ಅವನ ಬಳಿ ನಿಜವಾಗಿಯೂ ಕೆಲ ಲೀಕ್ ಆದ ಡಾಕ್ಯುಮೆಂಟ್ಗಳು ಇವೆ. ಆದರೆ ಯಾರಿಗೂ ಗೊತ್ತಾಗಬಾರದು ಎಂದುಕೊಂಡಿದ್ದ. ರೈಲು ಮತ್ತೆ ಚಲಿಸತೊಡಗಿತು. ಹೊರಗೆ ಮಳೆ, ಗಾಳಿ, ಕತ್ತಲು. ಒಳಗೆ ಮೂವರು ಅಪರಿಚಿತರು ನಿಧಾನವಾಗಿ ಹತ್ತಿರ ಬರುತ್ತಿದ್ದರು. ಅವನ ಫೋನ್ ಮತ್ತೆ ಬಜ್ಜಿತು. ಅದೇ ಅಪರಿಚಿತ ಸಂಖ್ಯೆ. ಈಗಲೇ ಜಿಗಿ. ಯಶವಂತ್ನ ಕಣ್ಣುಗಳು ಬಾಗಿಲಿನತ್ತ ಹೋಯಿತು. ಬಾಗಿಲು ತೆರೆದಿತ್ತು. ಗಾಳಿ ಅವನ ಮುಖದ ಮೇಲೆ ಬಡಿದಿತು. ಕತ್ತಲು ಅವನನ್ನು ನುಂಗಲು ಕಾಯುತ್ತಿತ್ತು. ಮುಂದೇನಾಯಿತು? ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳುತ್ತಾರೆ ಅವನು ಜಿಗಿದ. ಇನ್ನೂ ಕೆಲವರು, ಆ ಮೂವರು ಅವನನ್ನು ಕಾಡಿನೊಳಗೆ ಎಳೆದುಕೊಂಡು ಹೋದರು. ಆ ರಾತ್ರಿ ಕರಜಡ್ನ ಕೊನೆಯ ರೈಲಿನಿಂದ ಯಶವಂತ್ ಕಾಣೆಯಾದ ಕತೆ ಇಂದಿಗೂ ರಹಸ್ಯವೇ ಉಳಿದಿದೆ. ಈ ಕತೆ 2012 ನಿಜ ಘಟನೆಯ ಆಧಾರಿತ. ಕರಜಡ್. ಮುಂಬೈ ಮಧ್ಯರಾತ್ರಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ವ್ಯಕ್ತಿ ಮಧ್ಯದ ಕತ್ತಲು ಕಾಡಿನ ಭಾಗದಲ್ಲಿ ಕಾಣೆಯಾಗಿದ್ದ ಪ್ರಕರಣ. ಅಧಿಕೃತ ದಾಖಲೆಗಳಲ್ಲಿ ಮಿಸ್ಸಿಂಗ್ ಹೇ ಎಂದು ಉಳಿದಿದ್ದರೂ ಸ್ಥಳೀಯರು ಇಂದಿಗೂ ಆ ರಾತ್ರಿ ಏನಾಯಿತೋ ಎಂದು ಗುಸುಗುಸು ಮಾತಾಡುತ್ತಾರೆ.